ಎಲ್ರಿಗೂ ನಮಸ್ಕಾರ. ನಾವೀಗ ಹಂಪಿಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು 2 ರಥಗಳು ನಿಂತಿದ್ವಿ, ದೊಡ್ಡ ಗಾತ್ರದ್ದು. ಜನ ಮಾತ್ರ ಸಿಕ್ಕಾಪಟ್ಟೆ ಬಂದಿದ್ದಾರೆ. ಇಲ್ಲಿ 3 ಹೋಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಂಪಿಯು ಬೆಂಗಳೂರಿನಿಂದ 343 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬಳ್ಳಾರಿಯಿಂದ 74 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಹಂಪಿಯ ತಾಲೂಕಾದ ಹೊಸಪೇಟೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಹಂಪಿಗೆ ಸಂಬಂಧಪಟ್ಟ ಮ್ಯಾಪ್. ಅಂದರೆ ಎಲ್ಲೆಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನೋಡುವುದಿಲ್ಲಿ. ಹಂಪಿಯು 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಮತ್ತು ಹಂಪಿಯ ಮೊದಲನೇ ಹೆಸರು ಬಂದು ಪಂಪ ಅಂತ ಹೇಳ್ಬಿಟ್ಟು. ಪಂಪ ಅಂದರೆ ತುಂಗಭದ್ರಾ ನದಿ ಅಂತ ಅರ್ಥ. ದೇಶಗಳು ನೋಡೋದಕ್ಕೆ ಒಂಥರ ಆನಂದ, ಖುಷಿ. ಆದರೆ ಎಲ್ಲಿ ಮೇಲೆ ಬರ್ತಾವಂತ ಮತ್ತೆ ಭಯ ಒಂದು ಇವ್ರ ಹತ್ರ. ನೋಡಿ, ಇಲ್ಲಿ ಕೋತಿ ಮರಿ ನಲ್ಲಿನ ಆನ್ ಮಾಡಿಬಿಟ್ಟು ನೀರು ಕುಡಿತಾ ಇದೆ. ಓಡೋಗ್ಬಿಡ್ತು, ಅಜ್ಜಿ ಬಂತು. ನೋಡಿ, ಈ ಕೋತಿಗಳು ಕಪ್ಪು ಮುಖ ಮತ್ತು ಉದ್ದ ಬಾಲ ಇರುವಂಥ ಕೋತಿಗಳು. ಬೇರೆ ಕೋತಿಗಳಿಗಿಂತ ಇವೇ ಒಂಥರ ಇದ್ದಾವೆ. ವಿರೂಪಾಕ್ಷ ದೇವಾಲಯ ಪಕ್ಕದಲ್ಲಿರುವ ಮಂಟಪ. ಇದು ಕಲ್ಲುಗಳು ನೋಡ್ಬೋದು ನೀವು, ಮಂಟಪದ ಕಲ್ಲುಗಳು. ಇದು ಮೇಲೆಗಡೆ ಚಾವಣಿ ಬಂದು ಒಂದೊಂದು ಕಲ್ಲು ಬಿರುಗ್ಬಿಟ್ಟಿದೆ. ಆದ್ದರಿಂದ ಅದರ ಸಪೋರ್ಟಿಗೆ ಅಂತ ಹೇಳ್ಬಿಟ್ಟು ಈ ಥರ ಕಂಬಿಗಳನ್ನ ಜೋಡಿಸಿದ್ದಾರೆ ನಿಲುವಿಗೆ. ನೋಡ್ಬೋದು ನೀವು ಅಲ್ಲಿ ನೋಡಿ. ಹಂಪಿ ಕ್ಷೇತ್ರದ ಸ್ಥಳ ಪುರಾಣ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕು ಹಂಪಿ. ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನವು ಎಲ್ಲ ರೀತಿಯ ಭಕ್ತರು ನಡೆದುಕೊಳ್ಳುವಂತಹ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಅತಿ ಪ್ರಸಿದ್ಧವಾದ ಪುಣ್ಯಕ್ಷೇತ್ರವಾಗಿದೆ ಈ ಹಂಪಿ. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ ದೇವಿಯು ದಕ್ಷ ಬ್ರಹ್ಮನು ಏರ್ಪಡಿಸಿದ ಯಜ್ಞಕುಂಡದಲ್ಲಿ ಧುಮುಕಿದ ಮೇಲೆ ಶ್ರೀ ಪರಮೇಶ್ವರನು ಹಿಮಾಲಯದಿಂದ ದಕ್ಷಿಣದ ಮಾರ್ಗವಾಗಿ ಬಂದು ಶ್ರೀ ಹಂಪಿ ಕ್ಷೇತ್ರದ ಹೇಮಕೂಟ ಪರ್ವತದಲ್ಲಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ. ಮನ್ಮಥನು ಪರಮೇಶ್ವರನ ತಪಸ್ಸನ್ನು ಭಂಗಪಡಿಸಲು ಹೂವಿನ ಬಾಣಗಳನ್ನು ಪ್ರಯೋಗಿಸಿದಾಗ ಪರಮೇಶ್ವರನು ತನ್ನ 3ನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಸಂಹಾರ ಮಾಡಿ ಪಾರ್ವತೀದೇವಿಯನ್ನು ಅಂದರೆ ಪಂಪಾದೇವಿಯನ್ನು ವಿವಾಹವಾಗಿ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿಯಾಗಿ ಅಂದರೆ ವಿಶೇಷವಾದ ಅಕ್ಷ ಅಂದರೆ ಕಣ್ಣು ಮತ್ತು ರೂಪವನ್ನು ಹೊಂದಿರುವವನು. ದೈವದತ್ತವಾಗಿ ನಿರ್ಮಿತಗೊಂಡಿರುವ 5 ಪರ್ವತಗಳಾದ ಅಜಂತ, ಮೌಲ್ಯಂತ, ಮತಾಂಗ, ಋಷ್ಯಮುಖ, ಹೇಮಕೂಟ ಪರ್ವತಗಳ ಮಧ್ಯೆ ತುಂಗಭದ್ರಾ ನದಿಯ ತಟದ ಈ ಪುಣ್ಯ ಭೂಮಿಯಲ್ಲಿ ಚಾಕ್ಷು ಚಾಕ್ಯೆ ಮನ್ವಂತರದಲ್ಲಿ ಸ್ವಯಂಭೂಲಿಂಗ ರೂಪವಾಗಿ ನೆಲೆಸಿರುವವನೇ
ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ. ಬಾಗಿಲಾಗಿದ್ದಾರೆ, ಇನ್ನೂ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ಮಾಡೋದಕ್ಕೆ. ಮಧ್ಯಾಹ್ನ ಆಗಿತ್ತು, 3:30 ಅನಿಸುತ್ತೆ. ನೋಡ್ಬೋದು ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಛಾವಣಿ. ನೋಡಿ, ನೀವು ಈಗ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಗೋಪುರ ಮುಂದೆ ಕಾಣಿಸುತ್ತಲ್ಲ ಅದು. ಇದು ಒಂದು ಸಂಧಿಯಲ್ಲಿ ಉಲ್ಟಾ ಬೀಳ್ತಿದೆ, ಅದರ ಪ್ರತಿಬಿಂಬವಾಗಿ. ನಾವೆಲ್ಲೂ ನೋಡೋಕ್ಕಾಗಲ್ಲ, ಇಲ್ಲಿ ಮಾತ್ರ ನೋಡ್ಬೋದು ಇದನ್ನು. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ, ಉಲ್ಟಾ ನೋಡಿ.